ಬಿ ಜೆ ಪಿಯ ಒಳ ಜಗಳ. ಬಿ ಜೆ ಪಿಯಲ್ಲಿ ಒಂದರ ನಂತರ ಒಂದರಂತೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಒಂದು ಲಿಸ್ಟ್ ಇದೆ ನೋಡಿ ಇಲ್ಲಿ. ತೆಲಂಗಾಣ ರಾಮಚಂದ್ರ ರಾವ್, ಇದೇನು ಸುಸೂತ್ರವಾಗಿ ಆಗಿಲ್ಲ, ಬರ್ತೀನಿ ಆ ಸುದ್ದಿಗೆ. ಆಂಧ್ರ ಪ್ರದೇಶ PVN ಮಾಧವ್, ಮಹಾರಾಷ್ಟ್ರ ರವೀಂದ್ರ ಚೌಹಾಣ್, ಪುದುಚೇರಿ VP ರಾಮಲಿಂಗಂ, ಮಿಜೋರಾಂ K ಬಿಚುವಾ, ಉತ್ತರಾಖಂಡ್ ಮಹೇಂದ್ರ ಭಟ್, ಹಿಮಾಚಲ್ ಪ್ರದೇಶ ರಾಜೀವ್ ಬಿಂದಲ್, ಅಂಡಮಾನ್ ನಿಕೋಬಾರ್ ಅನಿಲ್ ತಿವಾರಿ, ಮಧ್ಯಪ್ರದೇಶ ಹೇಮಂತ್ ಖಂಡೇಲ್ವಾಲ್ ಅನೌನ್ಸ್ ಆಗಿಲ್ಲ ಇನ್ನು, ಬಟ್ ನಾಮಿನೇಷನ್ ಅವ್ರದ್ದು ಒಂದೇ ಇದೆ, ಸೊ ಅನೌನ್ಸ್ ಆಗುತ್ತೆ. 8 ಅನೌನ್ಸ್ ಆಗಿದ್ದಾವೆ. ಇವು ಗಂಟೆಗಳ ಲೆಕ್ಕದಲ್ಲಿ ಅನೌನ್ಸ್ ಆಗ್ತಾ ಇರುವಂಥದ್ದು. ಮಧ್ಯಪ್ರದೇಶ, ಕರ್ನಾಟಕ, ಸಹಜ ಕುತೂಹಲ ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ವಿಜೇಂದ್ರರ ಹುರುಪಿನಲ್ಲಿದ್ದಾರೆ. ಅವರ ವಿರೋಧಿ ಪಾಳೆಯದವರು ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಈ ಮಧ್ಯದಲ್ಲಿ ಸಂಧಾನದ ಮೇಲೆ ಸಂಧಾನ, ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ದಾವೆ. ಅಶ್ವಥ್ ನಾರಾಯಣರ ಮನೆಯಲ್ಲಿ ಸಭೆ ಆಯ್ತಲ್ಲ, ಮೊದಲನೇ ದಿವಸ ಬಹಳ ಸಾಂಗವಾಗಿ ಉಭಯ ಕುಶಲೋಪರಿ ಸಾಂಪ್ರತ ಎನ್ನುವಂತೆ ಸಭೆ ಮುಗಿಯಿತು ಅಂತೆಲ್ಲ ಸುದ್ದಿ ಬಂದು. ನೆನ್ನೆನೂ ಅಂದೆ ನಾನು, ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡಿಸಿದ್ರಂತೆ. ಆಗಿದ್ದಾಗೋಯ್ತು ಒಂದು ಸಲ ಶೇಕ್ ಹ್ಯಾಂಡ್ ಮಾಡಿ ಅಂತ ಅರವಿಂದ್ ಲಿಂಬಾವಳಿಯವ್ರನ್ನ ವಿಜೇಂದ್ರರನ್ನ. ಅದು ಆಗಿದ್ದು ನಿಜ. ಅರವಿಂದ್ ಲಿಂಬಾವಳಿಯವರು ಹೇಳ್ತಾರೆ, ಎದುರಿಗೆ ಬಂದರೂ ಒಂದು ಶೇಕ್ ಹ್ಯಾಂಡ್ ಕೊಡಬಾರ್ದೇನ್ರಿ ಅಂತ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದಾರೆ. ಬಟ್ ಒಳಗಡೆ ಏನೇನು ಚರ್ಚೆ ಆಯಿತು ಅನ್ನೋ ವಿಷಯಗಳು ಒಂದೊಂದಾಗಿ ಹೊರಗಡೆ ಬಂದು. DV ಸದಾನಂದ ಗೌಡರು ರೆಬೆಲ್ಸ್ ಟೀಮಿನ ಸದಸ್ಯರೇನಿದಾರಲ್ಲ, ಸಿದ್ದೇಶ್ವರ್ ಥರದವರು, ರಮೇಶ್ ಜಾರಕಿಹೊಳಿ ಥರದವರು, ಏನು ಅವ್ರನ್ನೇನು ಕಡಿಮೆ ತಾಕತ್ತು ಇಟ್ಕೊಂಡಿದ್ದವರು ಅಂದ್ಕೊಂಡಿದ್ದೀರಾ? ನೆಗ್ಲೆಕ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅವ್ರನ್ನ ಯಾಕೆ ಕರೀಲಿಲ್ಲ ಈ ಸಭೆಗೆ ಅಂತೆಲ್ಲ ಸದಾನಂದ ಗೌಡರು ಮಾತಾಡಿದ್ರಂತೆ. ವಿಜಯೇಂದ್ರ ಅವರು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರಂತೆ. ಅದೆಲ್ಲ ಆಗಿದೆ. ಈಗ ವಿಜಯೇಂದ್ರ ವಿರೋಧಿ ಬಣದ ಡಿಮಾಂಡ್ ರೇಣುಕಾಚಾರ್ಯರನ್ನು ಸಸ್ಪೆಂಡ್ ಮಾಡಿ ಅಂತ. ಯಾವ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಹೇಳಿಕೆ ಕೊಟ್ಟಿದ್ದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು, ಅದೇ ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಕ್ಕೆ ರೇಣುಕಾಚಾರ್ಯರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವ ಬೇಡಿಕೆಯನ್ನ ರೆಬೆಲ್ಸ್ ಟೀಮ್ ಇಟ್ಟಿದೆ. ಇದು ನಿರೀಕ್ಷೆಯಂತೆ ಸಿದ್ದೇಶ್ವರರ ಬೇಡಿಕೆ. ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರಿಗೆ BJP ಟಿಕೆಟ್ ಕೊಡಲಿಲ್ಲ ಈ ಸಲ, ಅವರ ಪತ್ನಿಗೆ ಟಿಕೆಟ್ ಕೊಡ್ತು. SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಕ್ಯಾಂಡಿಡೇಟು 26,000 ಓಟಲ್ಲಿ ಎಲೆಕ್ಷನ್ ಸೋತುಬಿಟ್ಟಿದ್ದಾರೆ ಸಿದ್ದೇಶ್ವರ ಪತ್ನಿ. ಅದಕ್ಕೆ ಕಾರಣಕರ್ತರಾದವರ ಪೈಕಿ ರೇಣುಕಾಚಾರ್ಯರು ಒಬ್ಬರು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಪಕ್ಷದಿಂದ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಹೆಂಗೆ ಅಂದರೆ, BJPಯ ಭಿನ್ನಮತ ಬಗೆಹರಿಬೇಕು ಅಂದರೆ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಿ, ಈ ಡಿಮಾಂಡನ್ನು ಈಡೇರಿಸಿ ಅನ್ನೋ ಥರ ಇದೆ ಇದು. ರೇಣುಕಾಚಾರ್ಯರನ್ನ ಈ ಬಗ್ಗೆ ಕೇಳಿದ್ರೆ ಕಾಲಾಯ ತಸ್ಮೈನ್ ನಮಃ ಅಂದ್ಬಿಟ್ರು. ಕಾಲಾಯ ತಸ್ಮೈನ್ ನಮಃ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಎಲ್ಲ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿಸೋದಕ್ಕಿರೋದು, ಅದಕ್ಕೆ ಉತ್ತರ ಕೊಡಲ್ಲ. ಕಾಲಾಯ ನಮಃ ತಸ್ಮೈ ನಮಃ. ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಟ್ಟಾಳ ಕಾರ್ಯಕರ್ತನಾಗಿ ಸಂಘಟನೆ ಮಾಡಿದ್ದೀನಿ, ಹೋರಾಟವನ್ನು ಮಾಡಿದ್ದೀನಿ. ಹೊನ್ನಾಳಿ ಅಂತ ಯಾವಳಿ ತಾಲೂಕಿನ ಅಭಿವೃದ್ಧಿ ಮಾಡಿದ್ದೀನಿ ಮತ್ತು ಕೋವಿಡ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಗೊತ್ತು, ರಾಜ್ಯ ನಾಯಕರು ಗೊತ್ತು. ನನ್ನ ವರ್ಚಸ್ಸನ್ನು ಕೆಲವು ನೋಡಿ ಸಹಿಸೋಕ್ಕೆ ಅವ್ರು ಇದು ಅಪಪ್ರಚಾರ ಮಾಡ್ತಾರೆ. ಯಾರು ಮೀಡಿಯಾಕ್ಕೆ ಓಪನ್ ಆಗಿ ಹೇಳಿದ್ದಾರೆ? ಯಾರೊಬ್ಬರು ಸ್ಟೋರಿ ಪ್ಲಾಂಟ್ ಮಾಡಿಸ್ತಾರೆ, ಮಾಡಿಸಿ ನನಗೇನೋ ಬೇಕಾಯ್ತಿ. ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ನೋ ಕಾಮೆಂಟ್ಸ್. ಎಲ್ಲಿ ಹೇಳ್ಬೇಕು, ಎಲ್ಲಿ ಮಾತಾಡಬೇಕು, 4 ಗೋಡೆ ಮಧ್ಯೆ ನಾನು ಮಾತಾಡ್ತೀನಿ. ಅಲ್ಲ, ಶಾಸಕ BP ಹರೀಶ್ ಅವರು ಮೀಡಿಯಾಕ್ಕೆ ಓಪನ್ ಆಗಿ ಹೇಳಿದ್ದಾರೆ, ರೇಣುಕಾಚಾರ್ಯರನ್ನು ಉಚ್ಚಾಟನೆ ಮಾಡಿ, ನನ್ನ ಉಚ್ಚಾಟನೆ ಮಾಡಿ ಅಂತ. ನೀನು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ? ನೀನು ಯಾರು? ನೀನು ಪಕ್ಷಕ್ಕೆ ಕಾಂಗ್ರೆಸ್ ಬಿಡೋದು ನೀನು 2013ಕ್ಕೆ. ಇದೇ ಲೋಕಸಭಾ ಅಭ್ಯರ್ಥಿ ಸೋಲ್ಬೇಕಂತ ಹೇಳಿ 10 ಸರಿ ನೀನು ಎಲ್ಲೆಲ್ಲಿ ಮೀಟಿಂಗ್ ಮಾಡಿ ಗೊತ್ತಿತ್ತು ನನಗೆ. ಆಯಿತು, ನೀನು ಹರಿಹರದಲ್ಲಿ ಎಷ್ಟು ಲೀಡ್ ಕೊಡ್ತೀನಿ ಹಂಗಾರೆ? ಹಾಲಿ MLA, ಮಾಜಿ MLA ಇಬ್ಬರದಿಲ್ಲ, NDA ಮೈತ್ರಿಕೂಟ. ನೀನೆಷ್ಟು ಲೀಡ್ ಕೊಟ್ಟೆ BJP? ನಿನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನ ನೋಡ್ಕೋ ಫಸ್ಟ್. ನನ್ನ ಬಗ್ಗೆ ಏನು ಮಾತಾಡ್ತೀನಿ ನೀನು? ಅಲ್ಲ, ಕಾಂಗ್ರೆಸ್ ಶಾಸಕರು ಏನು ಚನ್ನಗಿರಿಯಲ್ಲಿ ಶಾಸಕರು ಹೇಳಿದ್ರು, ಅದನ್ನೇ ಸಾಕ್ಷಿಯಾಗಿ ಹೇಳ್ತಾ ಇದಾರೆ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ? ಧನ್ಯವಾದ. ಅವ್ರಿಗೆ ಅದನ್ನೇ ತೋರಿಸ್ಲಿ, ಅದನ್ನೇ ಇಟ್ಕೊಂಡು ತೋರಿಸ್ಲಿ. ಇದೆಲ್ಲ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿಸೋದಕ್ಕಿರೋದು. ರಾಜ್ಯ BJPಯ ಬಿಕ್ಕಟ್ಟು ಒಂದು ಕಡೆ ಆದರೆ, ದಾವಣಗೆರೆ BJPಯ ಬಿಕ್ಕಟ್ಟೆ ಎರಡೂ ಒಂದೇ ಸಮಾನ ತೂಕ ಅನ್ನೋ ಹಂಗಾಗಿದ್ದಾವೆ. ಎರಡನ್ನೂ ಬಗೆಹರಿಸುವ ಜವಾಬ್ದಾರಿಯನ್ನು ವರಿಷ್ಠರು
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಯವರು BJP ಕಚೇರಿಗೆ ಸಿದ್ದೇಶ್ವರ್ ಮತ್ತು ನಮ್ಮ ಹರಿಹರದ ಶಾಸಕ BP ಹರೀಶ್ರನ್ನು ಕರೆಸ್ಕೊಂಡು ಒಂದು ಸಲ ಮಾತಾಡಿದ್ರು. ಅದಾದಮೇಲೆ ಅಶ್ವಥ್ ನಾರಾಯಣರ ಮನೆಯಲ್ಲಿ ಒಂದು ಮೀಟಿಂಗ್ ಆಗಿದೆ. ಈಗ ಶುಕ್ರವಾರ ಮಧ್ಯಾಹ್ನ 12ವರೆಗೆ ಸಪರೇಟಾಗಿ ದಾವಣಗೆರೆಯ ಬಿಕ್ಕಟ್ಟು ಬಗೆಹರಿಸೋದಕ್ಕೆ ಅಂತ ಒಂದು ಮೀಟಿಂಗ್ ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ಶುಕ್ರವಾರ ಮಧ್ಯಾಹ್ನ 12ವರೆಗೆ. ಈ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಆದಾಗ ಹೇಳ್ತೀವಿ.